ಕಾಂಗ್ರೆಸ್ನ ಕಾರ್ಪೊರೇಟರ್ ಮಗಳನ್ನೇ ರಕ್ಷಣೆ ಮಾಡಲು ಆಗಲಿಲ್ಲ. ಇನ್ನು ಈ ಸರ್ಕಾರ ಜನಸಾಮಾನ್ಯರನ್ನ ಹೇಗೆ ರಕ್ಷಿಸುತ್ತೆ? ನೇಹಾ ಹಿರೇಮಠ್ ಹತ್ಯೆ ಬಗ್ಗೆ ಕಾಂಗ್ರೆಸ್ ವಿರುದ್ಧ ಅಶ್ವಥ್ ನಾರಾಯಣ್ ಕಿಡಿಕಾರಿದ್ದಾರೆ. ನಮ್ಮ ಸಮಾಜಕ್ಕೆ ಕಾಂಗ್ರೆಸ್ ಡೇಂಜರ್ ಎಂದು ಅಶ್ವಥ್ ನಾರಾಯಣ್ ಗರಂ ಆಗಿದ್ದಾರೆ. ನೇಹಾ ಹತ್ಯೆ ಬಗ್ಗೆ ಕಾಂಗ್ರೆಸ್ ವಿರುದ್ಧ ಅಶ್ವಥ್ ನಾರಾಯಣ್ ಇವತ್ತು ಕಿಡಿಕಾರಿದ್ದಾರೆ. ಜೊತೆಗೆ ನಮ್ಮ ಸಮಾಜಕ್ಕೆ ಕಾಂಗ್ರೆಸ್ ಡೇಂಜರ್ ಅಂತ ಅಶ್ವಥ್ ನಾರಾಯಣ್ ಗರಂ ಆಗಿದ್ದಾರೆ. 2 ಕೋಟಿ ಸಿಕ್ಕ ವಿಚಾರದಲ್ಲಿ ಯಾವ ಮೋಸ ಇಲ್ಲ ಅಂತಿದ್ದಾರೆ. ಆದರೆ ಕಾಂಗ್ರೆಸ್ ತಮ್ಮ ಅಧಿಕಾರವನ್ನ ದುರ್ಬಳಕೆ ಮಾಡಿಕೊಳ್ತಾ ಇದೆ. ಪ್ರಣಾಳಿಕೆಯಲ್ಲಿ ಆಸ್ತಿ ಜಪ್ತಿ ಮಾಡಿ ಮರು ಹಂಚಿಕೆ ಎಂದಿದ್ದಾರೆ. ಸ್ವತಃ ಅವರ ಪಕ್ಷದ ಕಾರ್ಪೊರೇಟರ್ ಮಗಳು ಆ ಹೆಣ್ಮಗುನೇ ಮಸಿ ಬೆಳೆಯುವಂತ ಪ್ರಯತ್ನ, ಆ ಹೆಣ್ಮಗುವಿಗೆ ಮಸಿ ಬೆಳೆಯುವಂತ ಪ್ರಯತ್ನವನ್ನ ಸ್ವತಃ ಅವರ ಪಕ್ಷದ ಮುಖ್ಯಮಂತ್ರಿಗಳು, ಗೃಹ ಸಚಿವರು ಅವ್ರು ಕೊಡುವಂತ ಹೇಳಿಕೆ ನಿಜಕ್ಕೂ ಖಂಡನೀಯ. ಒಂದು ಜವಾಬ್ದಾರಿತ್ವಾದಂತಹ ಸ್ಥಾನದಲ್ಲಿರುವಂಥ ವ್ಯಕ್ತಿ ಹೇಳುವಂತ ಹೇಳಿಕೆ ಅಲ್ಲ. ಇವತ್ತು ಸ್ವತಃ ಹಿರೇಮಠರು ಅವ್ರ ಪಕ್ಷದ ಕಾರ್ಪೊರೇಟರ್ ನನಗೆ ಸಂಪೂರ್ಣ ನಂಬಿಕೆ ಇಲ್ಲ, ಈ ಒಂದು ತನಿಖೆ ಎಲ್ಲ ಒಂದು ಕಡೆ ಅವ್ರನ್ನ ರಕ್ಷಣೆ ಮಾಡುವಂಥ ಪ್ರಯತ್ನ ಆಗ್ತಿದೆ, ಆಪಾದಿತರ ಕೊಲೆಗಾರನ ರಕ್ಷಣೆ ಮಾಡುವಂಥ ಪ್ರಯತ್ನ ಆಗ್ತಿದೆ, ಎಲ್ಲ ಒಂದು ಕಡೆ ನನ್ನ ಕುಟುಂಬ ನನ್ನ ಮಗಳ ಮೇಲೆ ಬೇಡವಾದ ರೀತಿಯಲ್ಲಿ ಮಸಿ ಬೆಳೆಯುವಂಥ ಪ್ರಯತ್ನಗಳನ್ನು ಮಾಡ್ತಿದ್ದಾರೆ. ಖಂಡಿತ ಇದನ್ನ ಏನೊಂದು CBIಗೆ ತನಿಖೆಯನ್ನು ವಹಿಸಬೇಕು ಅಂತ ಅವರು ಬಹಳ ಸ್ಪಷ್ಟವಾಗಿ ಬೇಡಿಕೆಯನ್ನಿಟ್ಟಿದ್ದಾರೆ. ಕಾಂಗ್ರೆಸ್ ಪಕ್ಷ ನಮ್ಮ ದೇಶಕ್ಕೆ ಸೂಕ್ತವಿಲ್ಲ, ಕಾಂಗ್ರೆಸ್ ಮುಕ್ತವನ್ನು ಮಾಡಬೇಕು. ಯಾವ ಕಾರಣದಲ್ಲೂ ಇವರಿಗೆ ಮತ ಕೊಡೋದ್ರಿಂದ ಏನೂ ಪ್ರಯೋಜನ ಇಲ್ಲ. ಕಾಂಗ್ರೆಸ್ ಇಸ್ ಡೇಂಜರ್. ನಮ್ಮ ಸಮಾಜಕ್ಕೆ ಕಾಂಗ್ರೆಸ್ ಡೇಂಜರ್ ಅನ್ನೋಂಥದ್ದನ್ನ ಬಹಳ ಸ್ಪಷ್ಟವಾಗಿ ಈ ದಿನ ಅಡ್ವರ್ಟೈಸ್ಮೆಂಟನ್ನು ಕೊಟ್ಟಿರುವಂಥದ್ದು ಇದೆ, ನಮ್ಮ ಪಕ್ಷದಿಂದನೇ ಕೊಟ್ಟಿರುವಂಥದ್ದು. ಹಾಗಾಗಿ ಇವತ್ತು ದೇಶದ ಸರ್ವಾಂಗೀಣ ಅಭಿವೃದ್ಧಿಗಾಗಿ, ದೇಶದ ಶ್ರೇಯಸ್ಸಿಗಾಗಿ, ಸಮೃದ್ಧಿಗಾಗಿ, ಪ್ರಗತಿಗಾಗಿ, ಸುರಕ್ಷತೆಗಾಗಿ, ದೇಶದ ಏಳಿಗೆಗಾಗಿ ನಾವು ಮತ ಕೊಡಬೇಕಾಗಿರೋದು ಭಾರತೀಯ ಜನತಾ ಪಾರ್ಟಿ. ಹಾಗಾಗಿ ಕಾಂಗ್ರೆಸ್ ಇಸ್ ಡೇಂಜರ್ ಎಲ್ಲ ಕಾರಣಗಳನ್ನು ಬಹಳ ಸ್ಪಷ್ಟವಾಗಿ ಕೊಡುವಂಥದ್ದಾಗಿದೆ. ಸೀಸ್ ಆಗಿರೋದನ್ನ ಬಹಳ ಸ್ಪಷ್ಟವಾಗಿ ಆ ವಾಹನವನ್ನು ಚಲಿಸ್ತಿರುವಂಥ ಚಾಲಕನ ಜೊತೆಯಲ್ಲಿ ಎಲ್ಲ ಮಾಹಿತಿಗಳು, ಡಾಕ್ಯುಮೆಂಟ್, ಯಾವ ಬ್ಯಾಂಕಿಂದ ಡ್ರಾ ಮಾಡಿರೋದು, ಏನು ದುಡ್ಡು, ಎಲ್ಲ ಡೀಟೇಲ್ಸ್ ವೆರಿ ಕ್ಲಿಯರ್ಲಿ ಅವ್ರ ಜೊತೆ ಇತ್ತು. ಲೆಜಿಟಿಮೇಟ್ ಆಗಿರುವಂಥದ್ದು, ವಿಡ್ರಾ ಮಾಡಿರುವಂಥದ್ದು, ಐಡೆಂಟಿಫಿಕೇಶನ್ ಲೆಟ್ರು ಎಲ್ಲ ಕ್ಯಾರಿ ಮಾಡಿ, ವೆಹಿಕಲ್ ನಂಬರ್ ವಿತ್ ವೆಹಿಕಲ್ ನಂಬರ್, ಟೆಲಿಫೋನ್ ನಂಬರ್, ಡ್ರೈವರ್ ಹೆಸರು, ಬ್ಯಾಂಕು ಅಕೌಂಟ್ ನಂಬರು, ಡೇಟ್ ಆಫ್ ವಿಡ್ರಾವಲ್. ಯಾವ ಥರ ಕಾಂಗ್ರೆಸ್ನಲ್ಲಿ ಹಿಂಗೆ ಇಷ್ಟು ಸ್ಪಷ್ಟವಾಗಿ ಎಲ್ಲ ರೀತಿಯಾದಂಥ ಪಾರದರ್ಶಕವಾಗಿ ತಗೊಂಡು ಹೋಗಿರುವಂಥದ್ದು. ಇನ್ಕಮ್ ಟ್ಯಾಕ್ಸ್ ಇಲಾಖೆ ಅವ್ರು ಬಂದು ಅಲ್ಲಿ ತನಿಖೆ ಮಾಡಿ ನೋಡಿ ಇದು ಭಾಳ ಕ್ಲಿಯರ್ ಆಗಿದೆ, ಇದು ಯಾವುದು ಸೀಸ್ ಮಾಡೋಂಥಲ್ಲ, ಕಾನೂನುಬದ್ಧವಾಗಿದೆ ಅಂತ ಹೇಳಿದ್ರು ಸಹ ಇವತ್ತು ಕಾನೂನು ಉಲ್ಲಂಘನೆಯನ್ನ ಮಾಡಿ ಇವತ್ತು ಪೊಲೀಸ್ ಗೃಹ ಇಲಾಖೆಯವರು ಹಣನ ಸೀಸ್ ಮಾಡಿ ಅವರು ಪೊಲೀಸ್ ಸ್ಟೇಷನ್ ಇಟ್ಕೊಂಡಿದ್ದಾರೆ, ಇಲ್ಲೀಗಲ್ ಆಗಿ ಇಟ್ಕೊಂಡಿದ್ದಾರೆ. ಫಸ್ಟ್ ಇವರು ಎಲ್ಲರ ಆಸ್ತಿ ಲೂಟಿ ಹೊಡೆದವರಲ್ಲ, ಬೆವರು ಸುರಿಸಿ ಜನ ಅವರು ಅದನ್ನೇ ಬಹಳ ಸ್ಪಷ್ಟವಾಗಿ ಅವ್ರ ಮಂಗಲಸೂತ್ರದಿಂದನೂ ಏನೋ ವಶಕ್ಕೆ ಮಾಡ್ಕೊಳ್ಳೋಕೆ ಹೊಟ್ಟಿದ್ದಾರೆ ಅಂತ. ಇವನ್ ಮಂಗಲಸೂತ್ರವನ್ನು ಬಿಡಲ್ಲ ಇವರು, ಅದನ್ನು ತಗೊಂಡು ನುಸುಲಿಕೋರ್ರಿಗೆ ಕೊಡ್ಲಿಕ್ಕೆ ಕೊಟ್ಟವ್ರೆ. ಫಸ್ಟ್ ರೈಟ್ ಆಫ್ ಮೈನಾರಿಟಿ ಮುಸಲ್ಮಾನರಿಗೆ ಅಂತ ಏನು ಮನಮೋಹನ್ ಸಿಂಗ್ ಏನು ಹೇಳಿದ್ರಲ್ಲ, ಅದನ್ನೇ ಮಾಡ್ಲಿಕ್ಕೆ ಕೊಟ್ಟಿದ್ದಾರೆ ಅನ್ನೋದು ಕಾಂಗ್ರೆಸ್ ಪಕ್ಷ ಇಲ್ಲಿ ಬಹಳ ಸ್ಪಷ್ಟವಾಗಿ ವ್ಯಕ್ತವಾಗ್ತಿದೆ. ಯಾರ ಮನೆಯಲ್ಲಿ, ಯಾರ ಹೆಸರಿನಲ್ಲಿ, ಯಾರು ಕಾಂಗ್ರೆಸ್ ನಾಯಕರು ಅಂದ್ರೆ ಯಾರು? ಅವರು ಎಲ್ಲ ಕಡೆ ಅದಕ್ಕೆ ಹೇಳಿದ್ದು, ಅದಕ್ಕೆ ಬೇಲ್ ಮೇಲೆ ಇರೋದು, ಎಷ್ಟೆಷ್ಟು ಆಸ್ತಿಗಳು ಏನೇನು ಅಂತ ಎಲ್ಲರಿಗೂ ಗೊತ್ತಿರೋದು. ಸೊ ಹಾಗಾಗಿ ಇವತ್ತು ಎರಡಪ್ಪ ಇದರಲ್ಲಿ ವಿಚಾರದಲ್ಲಿ ಇವತ್ತು ಯಾರು ಇದು ಮಾಡ್ಕೊಂಡಿರೋದು, ಯಾರು ಅದನ್ನು ಮಿಸ್ಯೂಸ್ ಮಾಡ್ಕೊಂಡಿರೋದು, ಆ ಸ್ವಾರ್ಥಕ್ಕೆ ಪಡ್ಕೊಳ್ಳೋಕ್ಕೆ ಅವ್ರ ಸ್ವಂತ ಅವ್ರ ಪಕ್ಷದ ಆಸ್ತಿನೇ ಎತ್ಕೊಳ್ಳೋಕೆ ಹೊಟ್ಟು ಸ್ವಂತಕ್ಕೆ ಮಾಡ್ಕೊಳಕ್ಕೆ ಹೊಂಟಂಥವ್ರು. ಸೊ ಹೀಗಾಗಿ ಇಲ್ಲೆಲ್ಲ ಪಾಪ ತುಂಬ ಜನಕ್ಕೆ, ಶಿವಕುಮಾರ್ ಅವ್ರಿಗೂ ಮನೆ ಇಲ್ಲ, ಅವರ IICC ಅಧ್ಯಕ್ಷರು ಮಲ್ಲಿಕಾರ್ಜುನ್ ಖರ್ಗೆ ಅವ್ರಿಗೂ ಮನೆ ಇಲ್ಲ, ಪಾಪ ಶಿವಕುಮಾರ್ ಇವರು ಸಿದ್ದರಾಮಯ್ಯನವ್ರಿಗೂ ಮನೆ ಇಲ್ಲ, ಪ್ರಿಯಾಂಕ್ ಖರ್ಗೆ ಅವ್ರಿಗಿಲ್ಲ, ಕೃಷ್ಣ ಬೈರೇಗೌಡರಿಗಿಲ್ಲ, ಪಾಪ ಇವ್ರ ಲೀಡರ್ಗಳಿಗೆ ಎಲ್ಲರಿಗೂ ಯಾರಿಗೂ ಮನೆ ಇಲ್ಲ. ಇಲ್ಲಿ ಆಶ್ರಯ ಯೋಜನೆಯಲ್ಲಿ ಒಂದು ಅರ್ಜಿ ಹಾಕಕ್ಕೆ ಹೇಳ್ಬಿಡಿ. ನ್ಯೂಸ್ ಫಸ್ಟ್
ನಿರ್ಭೀತಿಯಿಂದ ನಿಮ್ಮ ಪರವಾಗಿ.